ನಮ್ಮ ESIC ಹಾಸ್ಪಿಟ್ಲಲ್ಲಿ 5-6 ಟೆಂಡರ್ಗಳು ಇದ್ರೂ ಟೆಂಡರ್ದು ಅವಧಿ 4-5 ತಿಂಗಳಾಗಿ ಮುಗಿದ್ರೂ ಯಾವ ಹೊಸ ಟೆಂಡರ್ ತೆಗಿಯೋದೆ. ಈಗ ಸುಮಾರು 100-150 ಮಂದಿ ಕೆಲಸಗಾರ ತೊಗೊಂಡ್ರೆ ಎನ್ನೋ ಹೌಸ್ ಪಿಕಿಂಗ್ದಲ್ಲಿ, ಎನ್ನೋ ಕೆಲಸ ನರ್ಸಿಂಗ್ದಲ್ಲಿ 2 ಲಕ್ಷ ರೂಪಾಯಿ, ಎನ್ನೋದಾಗ 1.5 ಲಕ್ಷ ರೂಪಾಯಿ, ಹೌಸ್ ಪಿಕಿಂಗ್ 1 ಲಕ್ಷ ರೂಪಾಯಿ. ಈ ರೀತಿ ಸುಮಾರು 100 ಮಂದಿ ಬಲ್ಲಿ ರೊಕ್ಕ ತೊಗೊಂಡು ಕೋಟ್ಯಾಂತರ ರೂಪಾಯಿ. ಒಂದು 5-6 ಮಂದಿ ಅಧಿಕಾರಿಗಳು ಮತ್ತು ಟೆಂಡರ್ದವರು ನಮ್ಮ ಕಾರ್ಮಿಕರದಲ್ಲೇ ಬ್ರೋಕರ್ಗಿರಿ ಮಾಡುವ ಇವರೆಲ್ಲರೂ ಸೇರಿ ನಮ್ಮ ಕಾರ್ಮಿಕರ ಹತ್ತಿರ ರೊಕ್ಕ ಲೂಟಿ ಮಾಡಿ ಕೆಲಸಕ್ಕೆ ತೊಗೊಂಡ್ರೆ. ನಾನು ಇದು ಕೆಲಸಕ್ಕೆ ತೊಗೊಳಕ್ಕಿಂತ ಮುಂಚಿತಗಡೆ ನಾನು ಕಾರ್ಮಿಕ ಅಧ್ಯಕ್ಷ ಇದ್ದೀನಿ ಅಂತೇಳಿ ನಾನು 100 ಮಂದಿ ಡಾಕ್ಯುಮೆಂಟ್ಸ್ ಕೊಟ್ಟರೆ ನಮ್ಮ ಮಂದಿಗೆ ತೋರಿ ಅಂತೇಳಿ ನಾನು ಡಾಕ್ಯುಮೆಂಟ್ಸ್ ಆಫೀಸ್ನಾಗ ಕೊಟ್ಟು ಇಶ್ಯೂಡ್ ತೊಗೊಂಡ್ರು ನಮ್ಮದು ಒಬ್ಬರಿಗೂ ಕೆಲಸಕ್ಕೆ ತೊಗೊಂಡಿಲ್ಲ, ಯಾರಿಗೂ ಒಬ್ಬರಿಗೂ ಕೆಲಸಕ್ಕೆ ತೊಗೊಂಡಿಲ್ಲ. ಈಗ ಒಬ್ಬರಿಗೂ ಯಾಕೆ ಕೆಲಸಕ್ಕೆ ತೊಗೊಳಂದ್ರೆ ರೊಕ್ಕ ಕೊಟ್ಟರು ಅಷ್ಟೇ ಕೆಲಸಕ್ಕೆ ತೊಗೋತಾರೆ. ರೊಕ್ಕ ಯಾವ ರೀತಿ ತೊಗೋತಾರಂದ್ರೆ ಈಗೇನು ಕೆಲಸಕ್ಕೆ ತೊಗೊಳ್ಳೋ ಮುಂದೆ ಏನು ರೊಕ್ಕ ಮಾತಾಡಿರ್ತಾರೆ ಆ ಮನುಷ್ಯ ಬೇರೆ ಬರ್ತಾನೆ, ಅವ್ರಿಗೆ ಹೊಲ್ದಾಗ ಕರ್ಕೊಂಡು ಹೋಗ್ತಾರೆ, ಇಲ್ಲ ಬೇರೆ ಊರಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗಿ ಅವ್ನ ಬಳಿ ಮೊಬೈಲ್ ಗಿಬೈಲ್ ಎಲ್ಲ ತೆಗೆದಿಟ್ಟು ಖಾಲಿ ಕೂತು ಗಿಡದ ಬಡ್ಯಾಗ ಕೂತು ಇಲ್ಲ ಯಾವುದಾರ ಒಂದು ಆಫೀಸ್ನಾಗೋ ಒಟ್ಟೆ ಆ ಜಾಗನಾಗ ರೊಕ್ಕ ನೌಕರಿ ಮಾಡವ ರೊಕ್ಕ ತೊಗೊಳವ ನಮ್ಮ ಕಾರ್ಮಿಕರದಾಗ ಬರ್ಕೋರು ಇಬ್ಬರೇ ಅದು ಒಯ್ದು ಡೀಲ್ ಮಾಡಿ ಆಮೇಲೆ ಅವ್ರು ಕೆಲಸಕ್ಕೆ ತೊಗೋತಾರೆ. ಈಗ ಇನ್ನೊಂದು ಏನು ಮಾಡ್ಯಾರಂದ್ರೆ ಈಗ ನಾವು 2000 ಬೆಡ್ ಮಾಡ್ಬೇಕಂತ ನಾವು ಸರ್ಕಾರಕ್ಕೆ ಆದೇಶ ಮಾಡಿದ್ದೀವಿ. ದವಾಖಾನೆ ಹಾಳಾಗತ್ತೈತಿ. ಈಗ 1000 ಬೆಡ್ ಹೆಚ್ಚಿಗೆ ಮಾಡಿರಿ ಅಂತ ಆರ್ಡ್ರ್ ಮಾಡ್ಯಾರ. ಈಗ 1000 ಬೆಡ್ ಹೆಚ್ಚಿಗೆ ಮಾಡಿದಾಗ ಏನಾಗ್ಬಿಡ್ತದೆ, ಈಗ ಇದೀಗ ದವಾಖಾನೆಗೆ ಸದ್ದ ಟ್ರೀಟ್ಮೆಂಟ್ ನೋಡಿದ್ರೆ ಏನೂ ಇಲ್ಲ. 75-80% ಹೊರಗಡೆ ಬರ್ದು ಕೊಡ್ತಾರೆ. ESI ಹಾಸ್ಪಿಟ್ಲ್ ಕಾರ್ಡ್ ಇದ್ದವ್ರಿಗೆ ಸಹ ಇವರು ಟ್ರೀಟ್ಮೆಂಟ್ ಸರಿಯಾಗಿ ಕೊಡ್ತಾ ಇಲ್ಲ. ಅವರೇ ಸ್ವತಃ ರೊಕ್ಕ ಕೊಟ್ಟು ಹೊರಗಿನ ಮಾಡಿಸ್ಕೊಂಬರಕತ್ತಾರೆ. ಈ ರೀತಿ ನಮ್ಮ ದವಾಖಾನೆ ಪರಿಸ್ಥಿತಿ ಹೆಂಗೆ. ಈಗ ನಮ್ಮ ದವಾಖಾನ್ಯಾಗ 1-2 ಹಗರಣಲ್ಲ, ಈಗ ನೋಡಿದ್ರೆ 18 ಪಾಯಿಂಟ್ಸ್ ಬರ್ದೀವಿ. ಈಗ ಏನದಂದ್ರೆ ನಮ್ಮ ESI ಹಾಸ್ಪಿಟ್ಲಾಗ ಅಕ್ಷನ್ ಮಷಿನ್ 2 ದೊಡ್ಡ ಕೂಡಿಸಿದ್ವಿ ನಾವು ಕೊರೋನಾ ಟೈಮ್ದಾಗ. ಈಗ ಒಂದೇ ಚಾಲೋದು ಒಂದು ಅಕ್ಷನ್ ಮಷಿನ್ದು ತಾಮ್ರ ಪೈಪೇ ಕಳ್ತನ ಮಾಡ್ಕೊಂಡು ಹೋಗ್ಯಾರ. ಸುಮಾರು 25-30 ಲಕ್ಷ ರೂಪಾಯಿ ತಾಮ್ರ ಪೈಪ್ ಕಳ್ತನ ಮಾಡ್ಕೊಂಡು ಹೋಗ್ಯಾರ. FR ಕೂಡ ಆಗ್ಯದ. ಇನ್ನು ತಕ್ಕ ಕಳ್ಳರು ಸಿಕ್ಕಿಲ್ಲ, ಒಬ್ರಿಗೆ ಬಂಧಿಸಿಲ್ಲ. ಕಳ್ಳರು ಎಲ್ಲಾರಂದ್ರೆ ಇವು ಅಧಿಕಾರಿಗಳು ಟೆಂಡರ್ದವರು ನಮ್ಮ ಕಾರ್ಮಿಕರೇ ಕಳ್ಳರ. ಇವ್ರ ಮ್ಯಾಗ ಯಾವ ಇನ್ಕ್ವೈರಿ ಆರ್ಡರ್ ಬಿಟ್ಟಿಗೆ ಯಾವ ಕಳ್ತನ ಸಿಗ್ತಾ ಇಲ್ಲ. ಈಗ ಅಂಥ ದೊಡ್ಡ ಚೀಜೇ ಹೋದ್ರೆ ಯಾವ ಸಿಗ್ತಾ ಇಲ್ಲ. ಸಣ್ಣ ಸಣ್ಣ ಚೀಸ್ ನಮ್ಮ ದವಾಖಾನೆಗೆ ಎಷ್ಟು ಕಳ್ತನ ಆಗಿರಬೇಕು. ಈಗ ನಾವು 1000 ಬೆಡ್ ಆರ್ಡ್ರ್ ಆಗ್ಯದ. ಈಗ ಸೆಕ್ಯೂರಿಟಿ ನಾವು ಏನು ಮಾಡೀವಿ, ಆ 50% ಲೇಡೀಸ್ 50% ಜೆಂಟ್ಸ್ ಅಂತ ಬರ್ದಿದ್ದೀವಿ ನಾವು. ಈಗ 50% ಲೇಡೀಸ್ ಏನು ಯಾರಿಗೆ ತೊಗೋಬೇಕಂತ ಹೇಳ್ಯಾರಂದ್ರೆ ಎಕ್ಸ್ ಪೊಲೀಸ್ ರಿಟೈರ್ಮೆಂಟಿಗೆ ತೊಗೋಬೇಕಂತ ಮಹಿಳಾ ರಿಟೈರ್ಮೆಂಟ್ ಪೊಲೀಸರಿಗೆ ಅವ್ರು ರಿಟೈರ್ಮೆಂಟ್ ಆಗಬೇಕಾದ್ರೆ 60 ವರ್ಷ ಆಗಿ ರಿಟೈರ್ಮೆಂಟ್ ಆಗಿರ್ತಾರೆ. ಅವ್ರಿಗೆ ಬದುಕಕ್ಕೆ 25-30 ಸಾವಿರ ರೂಪಾಯಿ ಪೆನ್ಷನ್ ಕೂಡ ಬರ್ತದೆ. ಅವ್ರಿಗೆ ತೊಗೊಂಡ್ರೆ ಅದು ಸೆಕ್ಯೂರಿಟಿ ಮಾಡೋಕ್ಕೆ ಶಕ್ತಿ ಇರಲ್ಲ. ಈಗ ಸೆಕ್ಯೂರಿಟಿ ಎಂಥವ್ರು ತೊಗೋಬೇಕಂದ್ರೆ 7ನೇಯಿಂದ 10ನೇ ತರಗತಿ ಓದಿರಬೇಕು, 5.5 ಹೈಟ್ ಇರಬೇಕು. ಅವ್ರಿಗೆ ಜೀವನ ಪರ್ಯಂತ ಒಂದು ಕೆಲಸ ಕೊಟ್ಟಂಗೆ ಆಗ್ತದೆ, ಒಂದು ನೌಕರಿ ಕೊಟ್ಟಂಗೆ ಆಗ್ತದೆ. ಅವ್ರು ಬದುಕಕ್ಕೆ ಒಂದು ಹಾದಿ ಆಗ್ತದೆ. ಅವ್ರು 35-40 ವರ್ಷ ತನಕ ಡ್ಯೂಟಿ ಮಾಡಿಸ್ತಾರೆ. ಇವರು ಯಾಕೆ ಹಿಂಗೆ ಮಾಡ್ತಾರಂದ್ರೆ ಈ ಸರ್ಕಾರದ ಯೋಜನೆಗಳೇನವ ಕಳ್ತನ ಮಾಡೋಕ್ಕೆ ತಮ್ಮ ಅನುಕೂಲ ಆದಂತೆ ಮಾಡೋ ಸಲುವಾಗಿ ಇವರೆಲ್ಲ ಕಾನೂನು ಮಾಡ್ಕೊಂಡ್ರೆ. ಆ್ಯಕ್ಚುಲಿ ನಮ್ಮ ದವಾಖಾನ್ಯಾಗ ಒಂದು ರಕಮಲ್ಲ, ಭಾಳ ರಕಮದಿಂದ ಲೂಟಿ ಅದ. ನಾವು CBI ನಾವು ಇದಕ್ಕೆ ಹಿಂದೊಮ್ಮೆ ನಾವು ಡೀನ್ ಲೋಬಾ ಮಾಡಮ್ ಮತ್ತು ಬಾಬುಲಾಲ್ ಡೆಪ್ಯೂಟಿ ಡೈರೆಕ್ಟರ್ ಇವ್ರ ಮ್ಯಾಗ FR ಮಾಡಿದ್ವಿ. ಆ FR ಮಾಡಿದ್ರು ಇನ್ನೂ ತನಕ ಕಾರ್ವಾಯಿ ಆಗ್ಲಿಕ್ಕೆ ಚಾಲೂ ಇಲ್ಲ. ಯಾಕಂದ್ರೆ ಕಳ್ತನ ಮಾಡಿದ ಬಳಿಕ ಕಳ್ಳರೇನು ಇರ್ತಾರಲ್ಲ, ಕಳ್ಳರು ಅವ್ರು ಇನ್ಕ್ವೈರಿ ಮಾಡಿ ಅವ್ರಕ್ಕ ದೊಡ್ಡ ಕಳ್ಳರು. ಈಗ ನಮ್ಮ ESI ದವಾಖಾನೆ ಈ ಸದ್ಯನು ಈಗ ಚಾಲೂ ಮಾಡಬೇಕಾಗ್ತದೆ. ಈಗ ಯಾರೇ ಕಾರ್ಮಿಕರು ತೊಗೋಬೇಕಾಗಿತ್ತು, ಏನೇ ಮಾಡಬೇಕಾಗಿತ್ತು ಅಂದ್ರೆ ನಾವು ಕಾರ್ಮಿಕರ ಅಧ್ಯಕ್ಷ ಇದ್ದೀನಿ, ನಾನು ನಮ್ಮ ತೂರಿಂದೇ ತೊಗೋಬೇಕು, ನಮ್ಮ ತೂರಿಂದ ತೆಗಿಬೇಕು. ಆ ರೀತಿ ಜಿಲ್ಲಾ ಅಧಿಕಾರಿಗಳು ಮತ್ತು ಪ್ರದೇಶ ಆಯುಕ್ತರು ಆರ್ಡರ್ ಮಾಡಬೇಕು ಡೀನ್ಗೆ. ಅವಾಗ ನಮ್ಮ ಕಾರ್ಮಿಕರಿಗೆ ನ್ಯಾಯ ಸಿಗಲ್ಲ, ಸಾಧ್ಯತೆ ಇಲ್ಲ, ನಮ್ಮ ಮಂದಿಗೆ ನ್ಯಾಯ ಸಿಗಲ್ಲ. ನಮ್ಮ ದವಾಖಾನ್ಯಾಗ 1-2 ಹಗರಣಲ್ಲ, ನಾವು 19 ಪಾಯಿಂಟ್ಸ್ ಯಾಕೆ ಕೇಳಕತ್ತೀವಿ ಅಂದ್ರೆ ಈಗ ಟೆಂಡರ್ ತೆಗಿತಾರೆ. ಟೆಂಡರ್ ಹೆಂಗೆ ತೆಗಿತಾರಂದ್ರೆ ನೀವು ಎಷ್ಟು ಕರೆಕ್ಟ್ ಡಾಕ್ಯುಮೆಂಟ್ಸ್ ಇದ್ರೂ ಅವ್ರು ಟೆಂಡರ್ ಕೊಡಲ್ಲ. ಎಷ್ಟೇ ಅವ್ನು ಸೈಂಟಿಕ್ಸ್ ಇರಲ್ಲ, ಟೆಂಡರ್ ಎಂಥವ್ರು ಕೊಡ್ತಾರೆ. ಈಗ ಟೆಂಡರ್ ತೊಗೊಳ್ಳೋ ಮುಂದೆ ನಾವು 1,00,000 ರೂಪಾಯಿ ಕೊಡಬೇಕು. ಟೆಂಡರ್ ಎಷ್ಟು ದಿವಸ ಇರ್ತದೆ ಆ ದಿವಸ ಕಾರ್ಮಿಕರ ಹತ್ತಿರ ಕಮಿಷನ್ ಕೊಡ್ಬೇಕು ತಿಂಗಳ. ಅಂಥವ್ರಿಗೆ ಟೆಂಡರ್ ಕೊಡ್ತಾರೆ, ಬೇರೆಯವ್ರು ಯಾರಿಗೂ ಕೊಡಲ್ಲ. ಇದು ಮೇನ್ ಏನದ, ಇದಾಗ ಡೀನ್ ತೀರ್ಸಾಗರ್ ಮತ್ತು ಮತ್ತು ಉಷಾ ಕುಮಾರ್ ಮತ್ತು ನರ್ಸಿಂಗ್ ಸೂಪರ್ಡೆಂಟ್ ಸುಧಾಕರ್, ಇವರು 5-6 ಮಂದಿ ಅಧಿಕಾರಿಗಳು ಮತ್ತು ಈ ಟೆಂಡರ್ದವರು ನಮ್ಮಲ್ಲಿ ಕಾರ್ಮಿಕರದಾಗ ಬ್ರೋಕರ್ಗಿರಿ ಮಾಡ್ರು. 5-8-10 ಜನ ಸೇರಿಸಿ ಪೂರಾ 1000 ಮಂದಿ ರಿಜೆಕ್ಟ್ ಹಾಳು ಮಾಡ್ಲಕತ್ತಾರೆ. ಇದಕ್ಕೇನದ ಸ್ಪೆಷಲ್ CBI ತರಿಸಿ ನಮ್ಮ ದವಾಖಾನೆಗೆ ಸಂಪೂರ್ಣ ಹಗರಣಗಳು ಇನ್ಕ್ವೈರಿ ಮಾಡಿ ತಪ್ಪಿಸ್ತಾರನ್ನ ಕೆಲಸದಿಂದ ವಜೆಗೊಳಿಸಬೇಕು. ಅವ್ರ ಮ್ಯಾಗ ಶಿಕ್ಷೆ ಆಗಬೇಕು, ಸಜಾ ಆಗಬೇಕು. ಅವಾಗಲೇ ನಮ್ಮ ದವಾಖಾನೆ ಇದು ಭಾಳ ಅದ್ಭುತ ಉಳಿತದೆ. ಇಲ್ಲ ಅಂದ್ರೆ ನಮ್ಮ ದವಾಖಾನೆ ಎಲ್ಲ ಇವರು ನಮ್ಮ ದವಾಖಾನೆ ಕೆಲಸ ಮಾಡೋರು ಯಾರು ಹೈಯರ್ ಆಫೀಸರ್ ಹೊರ ರಾಜ್ಯದವ್ರು ಯಾರು, ಟೆಂಡರ್ದು ಹೊರ ರಾಜ್ಯದವ್ರು 6-7 ಮಂದಿ ಇಲ್ಲ, ಲಕ್ಷಾನು ಮಂದಿಗೆಲ್ಲ ಬರ್ಬಾದ್ ಮಾಡಿ ಕಳ್ಸಾಕತ್ತಾರೆ. ಈ ಏನೇ ಟೆಂಡರ್ದಾಗ ನಮ್ಗೆ ESI ಹಾಸ್ಪಿಟಲ್ ತೊಗೋಬೇಕಾದ್ರೆ ಹೈದರಾಬಾದ್ ಕರ್ನಾಟಕ ಅಧಿಕಾರಿಗಳು ಇದ್ದರೆ ಮಾತ್ರ ನಮ್ಗೆ ನ್ಯಾಯ ಸಿಗ್ತದೆ.
ಇಲ್ಲ ಸಿಗಲ್ಲ. ಇದಕ್ಕೆ ಸಂಪೂರ್ಣ ಇನ್ಕ್ವೈರಿ ಮಾಡಿ ನಮ್ಗೆ CBI ಇನ್ಕ್ವೈರಿ ಮಾಡಿಸಿ ನನ್ನ ತಪ್ಪಿಸನ್ನು ಶಿಕ್ಷೆ ಮಾಡಿಸಿ ನಮ್ಮ ನಮ್ಮ ಜನರಿಗೆ ಕಾರ್ಮಿಕರಿಗೆ ಕೆಲಸ ಸಿಗಬೇಕು ಮತ್ತು ಸರಿಯಾಗಿ ಪಗಾರ ಸಿಗಬೇಕು, ನಮ್ಮ ಜನರಿಗೆ ಎಲ್ಲ ರೀತಿ ನ್ಯಾಯ ಸಿಗಬೇಕು, ಪೇಷಂಟ್ಸ್ಗಳಿಗೆ ಎಲ್ಲ ಆಪ್ರೇಷನ್ಗಳು ಆಗಬೇಕು, ಎಲ್ಲ ಥರದ್ದು ಈ ರೀತಿ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ನಾ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಮತ್ತು ನರೇಂದ್ರ ಮೋದಿಜಿಯವರಿಗೆ ಇದು ಭಾಳ ರಿಸ್ಕ್ಲಿಂದ ಎಲ್ಲ ಜವಾಬ್ದಾರಿಯಿಂದ ನಮ್ಮ ದವಾಖಾನೆ ಹಗರಣ ಎಲ್ಲ ತೆಗೆದುಹಾಕಿ ಇಂಥವ್ರು ತಪ್ಪಿಸ್ತಾನೆ ಹುಡುಕಿ ಅದನ್ನು ಇನ್ಕ್ವೈರಿ ಮಾಡಿ ನಮ್ಮ ಮಂದಿ ನ್ಯಾಯ ಕೊಡಿಸ್ಬೇಕಂತ ಹೇಳಿ ತಮ್ಮಲ್ಲೆಲ್ಲ ನಾನು ESIC ಆಸ್ಪತ್ರೆ ಸೇಡಂ ರೋಡ್ ಕಲಬುರಗಿ. ಈ ದವಾಖಾನೆ ನಾ ಕಾರ್ಮಿಕ ಅಧ್ಯಕ್ಷೆ ಭಗವಾನ್ ಭೋಯಿ ಅಂತ.